ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಯುಗಾದಿ ಹಬ್ಬನ 3 ದಿನ ಆಚರಿಸ್ತಾ ಇದ್ವಿ. ಇದು ಮೊದಲನೇ ದಿನ. ನೋಡಿ, ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿ ಹೊಸ್ತಿಲು ಪೂಜೆ ಮಾಡ್ತೀವಿ. ಹೊಸ್ತಿಲು ಪೂಜೆ ಮಾಡೋದ್ರಿಂದ ನಮಗೆ ಅಲ್ಲಿಂದ ಹಬ್ಬ ಶುರುವಾಗುತ್ತೆ. ನೋಡಿ, ಈ ಥರ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡಿಬೇಕು ನಾವು, ಅದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ. ಇವಾಗ ನೋಡಿ, ಒಂದು ಪಾತ್ರೆಗೆ 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಮೈದಾ ಹಿಟ್ಟು, ಅದಕ್ಕೇ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಗಂಟುಗಳೆಲ್ಲ ಬರ್ತಾ ಇರುತ್ತೆ, ಅದು ಬರದೇ ಇರೋ ಥರ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನ್ಕೋಬೇಕಿಟ್ಟು ಸೈಡಾಗಿ ಇಟ್ಬಿಡೋಣ ಮುಚ್ಚಿಟ್ಟು. ಇದಕ್ಕೆ ನಾವು ದೋಸೆ ಜೊತೆ ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಎಲ್ಲ ಮಾಡಬೇಕು. ನೋಡಿ, ಇದು ಪಲ್ಯನೂ ಆಯಿತು, ಚಟ್ನಿನೂ ಆಯಿತು. ಇವಾಗ ಕೊಬ್ಬರಿ ಹೊಡೆದಿರೋದ್ರಿಂದ ನೋಡಿ ಇಲ್ಲಿ ಯಾವ ಥರ ಸ್ವೀಟ್ ಮಾಡೋದು ತೋರಿಸ್ತಿದ್ದೀನಿ. ಸ್ವಲ್ಪ ಕೊಬ್ಬರಿ ಮತ್ತು ಒಂದು 1 ಅವರ್ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಇದನ್ನು ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಅಕ್ಕಿ ತರಿಯಾಗಿ ರುಬ್ಕೊಂಡು ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದು ಎಷ್ಟು ನುಣ್ಣಗೆ ರುಬ್ಕೊತೀವೋ ಅಷ್ಟು ರುಚಿ ಬರುತ್ತೆ. ನೋಡಿ, ತರಿಯಾಗಿ ಇರಬಾರ್ದು. ಈ ಥರ ರುಬ್ಕೊಂಡು ಇವಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪು ಬೆಲ್ಲ, ಅದೇ ಕಪ್ಪಲ್ಲಿ 2 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಒಣ ಶುಂಠಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನೋಡಿ ಈ ಥರ ಕುದಿಯುವಾಗ ರುಬ್ಕೊಂಡಿರೋ ಕಾಯಿ ತುರಿ ಮತ್ತು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ಫುಲ್ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಯಾಕೆಂದರೆ ಸೀದೋಗ್ಬಿಡುತ್ತೆ, ಕೆಳಗಡೆ ತಳ ಹಿಡಿಯುತ್ತೆ. ಇದಕ್ಕೆ ನಾವು ಕೊಬ್ಬರಿ ತೊಗಿ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದ ಸೈಡು. ಇದು ಮೊದಲನೇ ದಿನದ ನಮ್ಮದು ಹಬ್ಬ. ಫಸ್ಟ್ ಡೇನೇ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಈ ಥರ ಹಬ್ಬನ. ದೋಸೆ ಜೊತೆ ಇದು ಕೊಬ್ಬರಿ ತೊಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಈ ಥರ ಸ್ವೀಟು ತುಂಬ ಟೇಸ್ಟಾಗಿರುತ್ತೆ. ಈಗ ನೋಡಿ, 1 ಅವರ್ ನೆನೆದಿದೆ ಹಿಟ್ಟು. ಇವಾಗ ಇದನ್ನು ಗೋಧಿ ಹಿಟ್ಟಿನ ದೋಸೆ ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟಿನ ದೋಸೆನೂ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ನೋಡಿ ಯಾವ ಥರ ಬಬಲ್ಸ್ ಬಂದಿದೆ. ಬಂದಾಗೆ ಮತ್ತೆ ತಿರುಗಿಸಿ ಹಾಕಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಕೊಬ್ಬರಿ ತೊಗೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ದೋಸೆ ಫಸ್ಟು ಹಬ್ಬ ಇರೋದ್ರಿಂದ ಸ್ವೀಟ್ ಜೊತೆ ದೋಸೆ ತಿನ್ನೋಣ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ